ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ಪುಳಿಯೋಗರೆ ಗೊಜ್ಜು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮನೆಗೇ. ಫ್ರೆಂಡ್ಸ್, ಅದಕ್ಕೆ ಉರಿಯೋಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಎಲ್ಲನೂ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಆಮೇಲೆ ಫ್ರೆಂಡ್ಸ್ 1 ಸ್ಪೂನು ಜೀರಿಗೆ. ಇದು ಫ್ರೆಂಡ್ಸ್ ನಾನು ಎಲ್ಲನೂ ಎಣ್ಣೆ ಇಲ್ಲದೆ ಫ್ರೈಯಲ್ಲಿ ಹಂಗೆ ಹುರ್ಕೊತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ನಿಮಗೆ ಬೇಕಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. 2 ಕಾಳು ಲವಂಗ. ಹುರಿಯೋಣ ಬನ್ನಿ. ಫ್ರೆಂಡ್ಸ್, ಇದೆಲ್ಲ ನೀವು ಡ್ರೈಯಲ್ಲೇ ಹುರ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್, ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಮೆಂತ್ಯ ನಾನು ಲೋ ಫ್ಲೇಮಲ್ಲೇ ಸ್ಟವ್ನ ಇಟ್ಟಿದ್ದೀನಿ. ಇದೆಲ್ಲ ಫ್ರೆಂಡ್ಸ್ ಪುಡಿ ಮಾಡೋದಕ್ಕೆ. ಅದಾದಮೇಲೆ ಫ್ರೆಂಡ್ಸ್, ಒಂದು ಸ್ಪೂನು ಧನಿಯಾ ಕಾಳು. ಇದೆಲ್ಲ ಹುರಿಯೋಕ್ಕೆ ಫ್ರೆಂಡ್ಸ್. ನೋಡಿ, ಆಮೇಲೆ ಫ್ರೆಂಡ್ಸ್ 1 ಸ್ಪೂನು ಸಾಸಿವೆನ ನೋಡಿ ಹುರಿಬೇಕು ಈ ಥರ. ನಾನು ಆಲ್ರೆಡಿ ಫ್ರೆಂಡ್ಸ್ ಹುಣಸೆಹಣ್ಣು ಅದೆಲ್ಲ ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹುರಿದ್ರೆ ಸಾಕು. ಇದನ್ನು ನಾವು ಆರಿಸ್ಕೋಬೇಕು. ನಾನು ಕಮ್ಮಿನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಒಂದೊಂದೇ ಸ್ಪೂನ್ನ ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ಹುರಿದಾಯಿತು. ಬನ್ನಿ ಆರಕ್ಕೆ ಇಟ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ಮಾತ್ರ ಒಂದನಿ ಎಣ್ಣೆನ ಹಾಕಬೇಕು. ನೋಡಿ, ಇಷ್ಟೇ ಎಣ್ಣೆ ಅಲ್ಲೇ ಕಾಣಿಸ್ತಾ ಇದೆಯಾ? ಯಾಕೆಂದ್ರೆ ಅದು ಮೆಣಸಿಕಾಯಿ ಅಲ್ವಾ, ಘಾಟ್ ಬರುತ್ತೆ ಅಂತ. ನಾನು ಇದಕ್ಕೆ ಫ್ರೆಂಡ್ಸ್ ಬ್ಯಾಡಗಿ ಮೆಣಸಿಕಾಯಿ ಕಲ್ಲರ್ಗೆ ಚೆನ್ನಾಗಿರುತ್ತೆ. ಖಾರದ ಮೆಣಸಿಕಾಯಿ 2 ಹಾಕಿದ್ದೀನಿ. ನಾನು ಸ್ವಲ್ಪನೇ ಗೊಜ್ಜು ಮಾಡ್ತಾ ಇರೋದು. 1/4 kgಗೂ ಕಮ್ಮಿ ಹುಣಸೆಹಣ್ಣು, 100-150 ಗ್ರಾಮ್ದು. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡ್ತೀರಲ್ಲ ಫ್ರೆಂಡ್ಸ್, ಇಷ್ಟೇ ಇದು. ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ಸುಮ್ಮನೆ ಅಂಗಡಿ ತರೋದಕ್ಕಿಂತ ನಮಗೆ ಗೊತ್ತಿದ್ದರೆ ನಾವೇ ಮಾಡ್ಕೊಬೋದಲ್ಲ. ಫ್ರೆಂಡ್ಸ್ ನೋಡಿ, ಈಗ ಇದು ಹುರಿದಾಯಿತು. ಬನ್ನಿ ಅದನ್ನು ಆರಕ್ಕೆ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಫ್ರೆಂಡ್ಸ್ ನಾನು ಕಡಲೆ ಬೀಜನ ಹಂಗೆ ಹಾಕೋಕ್ಕೂ ರೆಡಿ ಮಾಡಿಟ್ಟಿದ್ದೀನಿ. ಇದು ಫ್ರೆಂಡ್ಸ್ ಪುಡಿ ಮಾಡೋದಕ್ಕೆ. ಕಡಲೆ ಬೀಜ ಪುಡಿ ಮಾಡಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಪುಡಿ ಮಾಡ್ತಾಯಿದ್ದೀನಿ. ಸಿಪ್ಪೆಯನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಅರಿಶಿನ ಪುಡಿನ ಎಲ್ಲನೂ ಹುಣಸೆಹಣ್ಣೊಳಕ್ಕೆ ಹಾಕಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನೀವು ಎಳ್ಳನ್ನ ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು. ನೋಡಿ, ಇದನ್ನು ಎಳ್ಳನ್ನು ಹುರಿತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೂ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್. ಎಳ್ಳನ್ನ ತೋರಿಸ್ತೀನಿ ನಿಮಗೆ. ಇದು ಹುರಿವಾಗಲೇ ಫ್ರೆಂಡ್ಸ್ ಕರಿಬೇವು ಸೊಪ್ಪು ಆಲ್ರೆಡಿ ಒಣಗಿದೆ. ಇದು ಎಲ್ಲ ಪುಡಿ ಮಾಡೋದಕ್ಕೆ. ಇದಾದಮೇಲೆ ಫ್ರೆಂಡ್ಸ್ ಕೊಬ್ಬರಿ, ಇದೆಲ್ಲ ಪುಡಿಗೆ, ಪುಳಿಯೋಗರೆಗೆ. ಕೊಬ್ಬರಿ ಆಲ್ರೆಡಿ ಒಣಗಿರುತ್ತೆ ಫ್ರೆಂಡ್ಸ್. ಕರಿಬೇವು ಸೊಪ್ಪು ನೀವು ಎಷ್ಟೇ ಹಾಕಿದ್ರೂ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಜನ ಬೆಳ್ಳುಳ್ಳಿನ ಸ್ಮೆಲ್ ಬರುತ್ತೆ ಹಾಗೆ ಹೇಗೆ ಅಂತ ಹಾಕಲ್ಲ. ನಾನು ಒಂದೇ ಒಂದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಟೇಸ್ಟು ಈ ಸಲ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು ನಾನು ಜಾಸ್ತಿ ಹಾಕಲಿಲ್ಲ. ನೀವು ಬೇಕಾದ್ರೆ ಇದನ್ನು ಫ್ರೆಂಡ್ಸ್ ಪುಡಿ ಮಾಡಾದರೂ ಇಟ್ಕೋಬೋದು. ಬಿಸಿಲಂತೂ ನೋಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಹುರಿದಿದ್ದಾಯಿತು. ಇದನ್ನೆಲ್ಲ ನಾವು ಪುಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹುರಿದಾಯಿತು. ಫ್ರೆಂಡ್ಸ್, ಅದೊಂದು 5 ನಿಮಿಷ ಆರೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸು, ಪುಳಿಯೋಗರೆಗೆ ನಿಮಗೆ ಗೊತ್ತು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಲ್ರೆಡಿ ಅದರಲ್ಲೂ ಎಣ್ಣೆ ಇದೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗಿದೆ. ನೋಡಿ ಫ್ರೆಂಡ್ಸ್, ಹುರಿದಿರೋದೆಲ್ಲ ಇವಾಗ ಈ ಥರ ಇದೆ. ಒಂದು ಚೂರು ಅದು ಡ್ರೈ ಆಗಲಿ, ಪುಡಿ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ನೋಡಿ ಒಗ್ಗರಣೆಗೆ ಇದು ನಾನು ಹಾಕ್ತಾಯಿರೋದು. ಇದು ರೆಡಿ ಮಾಡಿ ಇಟ್ಕೊಂಡ್ರೆ ನಾವಿನ್ನು ಪದೇ ಪದೇ ಏನೂ ಹಾಕೋ ಹಾಗಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಅಷ್ಟೇ. ಅದಕ್ಕೆ ಕರ್ಬೇವಿನ ಸೊಪ್ಪು. ಆಮೇಲೆ ಫ್ರೆಂಡ್ಸ್ ಎಳ್ಳು ನೀವು ಎಷ್ಟಾದರೂ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಎಳ್ಳನ್ನ ಹಾಕ್ತಾಯಿದ್ದೀನಿ, ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ. ಫ್ರೆಂಡ್ಸ್ ಇದು ಎಣ್ಣೆಲಿ ಹಾಗೆ ಬೇಯಲಿ. ಫ್ರೆಂಡ್ಸ್ ಇದು ಹಿಂಗು ನೋಡಿ ನೆನ್ನೆ ಡಬ್ಬಿಗೆ ತಂದೆ, ನಾನು ಅದನ್ನು ಸ್ವಲ್ಪ ಹಿಂಗೆ ಹಾಕತ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ಫ್ರೆಂಡ್ಸ್ ಇದು ಹಿಂಗೆ ಎಣ್ಣೆಯಲ್ಲಿ ಎಳ್ಳೆಲ್ಲ ಬೇಯಲಿ. ಬೇಯಷ್ಟಲ್ಲ ಅದನ್ನು ನಾವು ಪುಡಿ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಈಗ ಎಳ್ಳೆಲ್ಲ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇದು ಫ್ರೆಂಡ್ಸ್ ನಾನು ಒಗ್ಗರಣೆಗೆ ಹಾಕೋದಕ್ಕೆ ಮಾತ್ರನೇ ಮಾಡ್ಕೊಂಡಿರೋದು. ನೋಡಿದ್ರಲ್ಲ ಎಲ್ಲ ಕೆಂಪಾಯಿತು. ಈ ಒಗ್ಗರಣೆಗೆ ಇನ್ನೇನು ಹಾಕೋ ಆಗಿಲ್ಲ ಫ್ರೆಂಡ್ಸ್. ಈಗ ಅದನ್ನು ತೆಗೆದು ಫ್ರೆಂಡ್ಸ್ ನಾನು ಆಲ್ರೆಡಿ ನೋಡಿ ಹುಣಸೆ ಹಣ್ಣು ಕುದ್ದಿರೋದನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನಿಲ್ಲ, ಈಗ ನಾವು ಆ ಒಗ್ಗರಣೆ ಹಾಕಿದ್ದೀವಲ್ಲ ಅದನ್ನೆಲ್ಲ ಹಾಕಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದೇನು ಬೇಯಿಸೋ ಆಗಿಲ್ಲ, ನೋಡಿದ್ರೆ ಗಟ್ಟಿನ ತುಂಬ ಚೆನ್ನಾಗಿದೆ. ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಪುಡಿ ನೋಡಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಪುಳಿಯೋಗರೆದು, ಅದನ್ನು ಹಾಕೋಣ ಬನ್ನಿ. ಅದನ್ನು ನಾನು ಎಳ್ಳೆಲ್ಲನೂ ಸ್ವಲ್ಪ ಪುಡಿ ಮಾಡೋಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಚೆನ್ನಾಗಿರುತ್ತೆ ಅಂತ. ಇದೇನಿಲ್ಲ ಫ್ರೆಂಡ್ಸ್, ಇದಕ್ಕೆ ನಾವು ಯಾಕಂದರೆ ಅದು ಆಲ್ರೆಡಿ ನಾನು ಗೊಜ್ಜನ್ನ ತುಂಬ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಅವರು. ನಿಮಗೆ ತೋರಿಸ್ತೀನಿ ಗೊಜ್ಜು ಯಾವ ರೀತಿ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ನಾನು ಇದನ್ನು ಮತ್ತೆ ತೆಗೆದು ಒಗ್ಗರಣೆಗೆ ಹಾಕೋದು ಯಾವುದನ್ನು ಮಾಡಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ ಕೊಬ್ಬರಿ ಇದು ತುರಿದು ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನಾನು ನಿಮಗೆ ಇವಾಗೆ ತೋರಿಸ್ತೇವೆ ಒಗ್ಗರಣೆಲಿ ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿರೋದು. ಫ್ರೆಂಡ್ಸ್ ಇದು ಉಳಿದು ನಾನು ಆವಾಗಲೇ ಬೇಯಿಸಿಟ್ಕೊಂಡಿದ್ದೆ, ಹಂಗಾಗಿ ನಾನು ಅದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಪುಳಿಯೋಗರೆ ಗೊಜ್ಜು. ನೋಡಿದ್ರಲ್ಲ ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ನಂದು ರೆಡಿ ಆಯಿತು. ಈ ಟೈಮಲ್ಲಿ ಫ್ರೆಂಡ್ಸ್ ನೀವು ಉಪ್ಪು ಸಪ್ಪೇನಾದರೂ ನೋಡ್ಕೋಬೋದು ಫ್ರೆಂಡ್ಸ್. ಒಂದು ನಿಮಿಷ, ಇದು ಎಣ್ಣೆಯಲ್ಲಿ ಎಳ್ಳು ಎಲ್ಲ ಇನ್ನೂ ಹಾಗೆ ಇದೆ, ಅದನ್ನು ಎಣ್ಣೆ ನೀವು ಇನ್ನೂ ಬೇಕು ಅಂದರೆ ಹಾಕೋಬೋದು ಫ್ರೆಂಡ್ಸ್. ನಂದೇನಿಲ್ಲ, ಎಣ್ಣೆ ಎಲ್ಲ ಆಲ್ರೆಡಿ ಬಿಟ್ಕೊಂಡಿದೆ, ಹಾಗಾಗಿ ನಾನು ಎಣ್ಣೆ ಏನು ಹಾಕಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಇದು ನೀವು 6 ತಿಂಗಳು ಫ್ರಿಜ್ಜಲ್ಲಿ ಬೇಕಾದ್ರೆ 1 ಇಯರು ಇಟ್ಕೊಂಡು ಮಾಡ್ಕೊಬೋದು. ಅಲ್ಲಿ ಫ್ರೆಂಡ್ಸ್ 20 ರೂಪಾಯಿ ಪ್ಯಾಕೆಟ್ ತರ್ತೀವಿ, ಅಲ್ಲೇ ಒಂಥರ ಟೇಸ್ಟ್ ಇರುತ್ತೆ, ನಮಗೆ ಚೆನ್ನಾಗಿರಲ್ಲ ಟೇಸ್ಟು ಅಂತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಪುಳಿಯೋಗರೆ ಪೂರ್ತಿ ರೆಡಿ ಆಯಿತು. ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಸಪ್ಪೆ ನೋಡ್ಕೊಳ್ಳೋಣ ಬನ್ನಿ. ಎಲ್ಲ ಆದಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ನಾನು ನೋಡಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಪದೇ ಪದೇ ನಾನು ಯಾವುದೂ ಹಾಕಬಾರ್ದು ಅಂತಲೇ ಫ್ರೆಂಡ್ಸ್ ಇವಾಗಲೇ ಹಾಕ್ತಾಯಿದ್ದೀನಿ. ಇದೇನಿಲ್ಲ ಫ್ರೆಂಡ್ಸ್, ಇನ್ನು ನೀವೇನಾದರೂ ಅನ್ನ ಮಾಡ್ಕೊಂಡ್ರೆ ಅನ್ನ ಕಲಿಸ್ಕೊಂಡು ಊಟ ಮಾಡೋದು ಅಷ್ಟೇ ಬಾಕಿ ಪುಳಿಯೋಗರೆ ಗೊಜ್ಜಲ್ಲಿ. ನೋಡಿ ಫ್ರೆಂಡ್ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಣ್ಣೆ ಎಲ್ಲ ಅದರಲ್ಲೇ ಬಿಟ್ಕೊತಾ ಇದೆ. ಎಣ್ಣೆನೂ ನಾನು ಜಾಸ್ತಿನೇ ಹಾಕಿದ್ದೀನಿ. ಇನ್ನೊಂದು ಚೂರು ಬೆಂದರೆ ಅದು ಎಣ್ಣೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಉಪ್ಪು ಯಾವ ಥರ ಇದೆ ಅಂತ ನೋಡ್ತೀನಿ, ಒಂದೇ ಒಂದು ನಿಮಿಷ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಸ್ವಲ್ಪ ಖಾರ ಆಗಿದೆ.
ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್. ಖಾರನೂ ಅಷ್ಟೇ ಚೆನ್ನಾಗಿದೆ. ಬೇಕಿದ್ರೆ ಉಪ್ಪನ್ನ ನಾವು ಆಮೇಲಾದರೂ ಹಾಕೋಬೋದು. ಲಾಸ್ಟಲ್ಲಿ ಫ್ರೆಂಡ್ಸ್ ನಾನು ನೋಡಿ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಹೆಂಗೂ ಬಾಣಲಿಲಿ ಎಣ್ಣೆ ಇತ್ತಲ್ಲ, ಪುಳಿಯೋಗರೆಗೆ ಚೆನ್ನಾಗಿರುತ್ತಲ್ಲ. ಇಷ್ಟೇ ಫ್ರೆಂಡ್ಸ್. ಆದರೆ ತುಂಬ ಟೇಸ್ಟಾಗಿದೆ, ತುಂಬ ಚೆನ್ನಾಗಿದೆ ಪುಳಿಯೋಗರೆ ಗೊಜ್ಜು. ಇದನ್ನು ಫ್ರೆಂಡ್ಸ್ ನಾನು ಒಂದು ಜಾಡಿಗೆ ಅಕಸ್ಮಾತು ಆದರೂ ಫ್ರೆಂಡ್ಸ್ ಲಾಸ್ಟಲ್ಲಿ ನೋಡಿ ಒಂದು ಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಖಾರ ಇದೆಯಲ್ಲ, ಇನ್ನು ಬೆಲ್ಲ ಎಲ್ಲ ನಾನು ಆವಾಗಲೇ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನೇನು ಬೆಲ್ಲ ಹಾಕಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ಬೆಲ್ಲ ಹಾಕಿದ್ರೆ ಅದು ಸಿಹಿಯಾದಂಗೆ ಆಗುತ್ತೆ. ಆಲ್ರೆಡಿ ಬೆಲ್ಲನ ನಾನು ಹಾಕಿದ್ದೀನಿ. ಒಂದೇ ಒಂದು ಸ್ವಲ್ಪ ಬೇಕಿದ್ದರೆ ಪುಡಿನ ಒಂದು ಸ್ಪೂನ್ ಬೆಲ್ಲನ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಇದೇ ಲಾಸ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಗೊಜ್ಜು. ಎಲ್ಲೂ ಅಂಟ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟು ನೀಟಾಗಿ ಬರ್ತಾಯಿದೆ. ನೋಡೋಕ್ಕೇ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪುಳಿಯೋಗರೆ ಗೊಜ್ಜು. ನೋಡಿ ಫ್ರೆಂಡ್ಸ್, ಎಲ್ಲಾದರೂ ಒಂದು ಚೂರು ಅಂಟ್ತಾ ಇಲ್ಲ. ಅಂಟಿದ್ರೆ ಅದು ಬೆಂದಿಲ್ಲ ಅಂತ ನಮ್ಗೆ ಅರ್ಥ. ನೋಡಿ ಪುಳಿಯೋಗರೆ ಈ ಥರ ಅಂಟಬಾರ್ದು ಕಡಾಯಲ್ಲಿ. ನೋಡಿ ಫ್ರೆಂಡ್ಸ್, ಒಂದು ಚೂರು ಸಹ ಅಂಟ್ತಾ ಇಲ್ಲ. ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ನಂದು ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಇದಕ್ಕೆ ನಾವಿನ್ನು ಯಾವುದೂ ಹಾಕೊಳ್ಳಾಗಿಲ್ಲ ಫ್ರೆಂಡ್ಸ್. ಒಂದು ಡಬ್ಬಿಗೆ ಸ್ಟೋರ್ ಮಾಡಿಟ್ಕೊಂಡು ಬರೀ ರೈಸ್ ಮಾತ್ರ ಮಾಡ್ಕೊಂಡು ನಾವು ಆರಾಮಾಗಿ ಕಲಿಸ್ಕೊಂಡು ತಿನ್ನಬೇಕು ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.